ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ನಾನಿವತ್ತೊಂದು ಫಂಕ್ಷನ್ಗೆ ಅಂತ ಹೊರಟಿದ್ದೀನಿ. ಅಂದರೆ ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ನನ್ನ ಕಸಿನ್ ಬ್ರದರ್ದು. ಅದಕ್ಕೋಸ್ಕರ ರೆಡಿ ಆಗ್ತಾ ಇದೆ. ಯಾವ ರೀತಿ ನಾನು ಸಿಂಪಲಾಗಿ ಮೇಕಪ್ ಮಾಡ್ಕೋತೀನಿ ಮನೇಲೆ ಅನ್ನೋದನ್ನು ಇವತ್ತೊಂದು ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರಿಗೆ ಮೇಕಪ್ ಮಾಡಿಕೊಂಡ್ರೆ ತುಂಬ ಓವರಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಬೂದು ಕಾಣಿಸ್ತಾ ಇರುತ್ತೆ ಫೇಸೆಲ್ಲ. ಆ ಥರ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ಯಾವ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡಬೇಕು, ಹಾಗೆ ನಾನು ಯಾವ ರೀತಿ ಫಂಕ್ಷನ್ಗಳಲ್ಲಿ ರೆಡಿ ಆಗ್ತೀನಿ ಅಂತ ಈ ಒಂದು ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ರೀತಿ ಒಂದು ಸಿಂಪಲ್ ಸ್ಯಾರಿನ, ಅಂದರೆ ಕಾಟನ್ ಸ್ಯಾರಿನ ವೇರ್ ಮಾಡೋಣ ಅಂಥೇಳಿ ತೆಗೆದಿಟ್ಕೊಂಡಿದ್ದೆ. ನಾನೇ ಸೀರೆಗಳನ್ನ ಸೇಲ್ ಮಾಡ್ತೀನಿ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿದೆ. ಅದರಲ್ಲೇ ಒಂದು ಸೀರೆನ ತೆಗೆದಿಟ್ಕೊಂಡಿದ್ದೆ. ಇವತ್ತು ವೇರ್ ಮಾಡೋಣ, ಸಿಂಪಲಾಗೂ ಇರುತ್ತೆ, ಹಾಗೆ ಚೆನ್ನಾಗೂ ಕಾಣಿಸುತ್ತೆ. ಹಾಗೆ ಕಾಟನ್ ಸ್ಯಾರಿ ಆದ್ದರಿಂದ ಸ್ವಲ್ಪ ಸೆಕೆನೂ ಕೂಡ ಆಗೋದಿಲ್ಲ. ಚಿಕ್ಕ ಮಗು ಇರೋದ್ರಿಂದ ಸ್ವಲ್ಪ ಸಿಂಪಲ್ ಸೀರೆಗಳನ್ನ ವೇರ್ ಮಾಡೋಣ ಅಂತೇಳಿ ಈ ಸ್ಯಾರಿ ವೇರ್ ಮಾಡೋಣ ಅಂತ ತೆಗೆದಿಟ್ಕೊಂಡು, ಅದಕ್ಕೆ ಮ್ಯಾಚ್ ಆಗೋಂಥ ಜ್ಯುವೆಲರ್ಸು, ಬ್ಯಾಂಗಲ್ಸು, ಇಯರಿಂಗ್ಸು ಪ್ರತಿಯೊಂದನ್ನು ಕೂಡ ಮೊದಲೇ ತೆಗೆದಿಟ್ಕೊಂಡೆ ನಾನು ಸ್ನಾನಕ್ಕೆ ಹೋಗೋದು. ಸ್ನಾನ ಎಲ್ಲ ಮುಗಿಸ್ಕೊಬಂದು ನನ್ನ ಮಗಳಿಗೂ ಕೂಡ ರೆಡಿ ಮಾಡಬೇಕಿತ್ತು. ಅವಳಿಗೆ 3 ಫ್ರಾಕಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಹಾಕೋಣ ಅಂತೇಳಿ ಕೊನೆಗೊಂದು ತೆಗೆದಿಟ್ಟೆ. ಅವಳಿಗೂ ಕೂಡ ಆಲ್ರೆಡಿ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೆ. ಆಮೇಲೆ ರೆಡಿ ಮಾಡೋಣ ಅಂತೇಳಿ ನೋಡಿ, ನಾನು ಈ ರೀತಿ ಸಿಂಪಲಾಗಿ ರೆಡಿ ಆಗೋದು. ಲ್ಯಾಕ್ಮಿ ಕ್ರೀಮು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ ಕ್ರೀಮ್ ಜೊತೆಗೆ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನು ಕೂಡ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎರಡೂ ಕೂಡ ಮಿಕ್ಸ್ ಆದಮೇಲೆ ನಾನು ಅಪ್ಲೈ ಮಾಡೋದು. ಫೇಸ್ಗೆ ನೋಡಿ ಈ ರೀತಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಬೇಕು. ಅಂದರೆ ನಾನು ಕೈಯಲ್ಲೇ ಯೂಸ್ ಮಾಡೋದು, ಯಾವುದೇ ಬ್ಲೆಂಡರ್ನ ತೊಗೊಂಡು ನಾನು ಯೂಸ್ ಮಾಡೋದಿಲ್ಲ. ಕೈಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಉಜ್ಜಬೇಕು ಫೇಸ್ನ. ಏಕೆಂದರೆ ಒಂದು ಕಡೆ ಏನಾದರೂ ಮಿಸ್ ಆಗಿದ್ರೂ ಕೂಡ ಅದು ಫುಲ್ ಡ್ರೈ ಆದಮೇಲೆ ಬೂದು ಕಾಣಿಸುತ್ತೆ. ಹಾಗೆಯೇ ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ಬಿಡ್ತೀವಿ. ಆಮೇಲೆ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀಟಾಗಿ ನಾವು ಬ್ಲೆಂಡ್ ಮಾಡಿ ಥರ ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಬೇಕು. ನೋಡಿ, ಎಲ್ಲೂ ಕೂಡ ಬಿಡಬಾರ್ದು. ಕಣ್ಣು ಕೆಳಗಡೆ ಆಗಿರ್ಬೋದು, ಕಿವಿ ಆಗಿರ್ಬೋದು, ಹಾಗೆ ನೆಕ್ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ನೀಟಾಗಿ ಅಪ್ಲೈ ಮಾಡಬೇಕು. ಎರಡೂ ಕೂಡ ಮಿಕ್ಸ್ ಮಾಡಿರೋದ್ರಿಂದ ನಮಗೆ ಮೇಕಪ್ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತಲೇ ಅನಿಸೋದಿಲ್ಲ. ನಾನು ಯಾವಾಗಲೂ ಕೂಡ ಇಷ್ಟೇ ಮಾಡೋದು, ಸಿಂಪಲಾಗಿ. ಅದು ಕ್ರೀಮ್ನು ಜಾಸ್ತಿ ತೊಗೊಳ್ಳೋದಿಲ್ಲ, ಸ್ವಲ್ಪನೇ ಲ್ಯಾಕ್ಮಿ ಕ್ರೀಮ್ ತೊಗೋತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ನಾನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ಅದು ಫಂಕ್ಷನ್ ಇದ್ದಾಗ ಮಾತ್ರ. ಡೈಲಿ ನಾನು ಫೇರ್ ಆ್ಯಂಡ್ ಲವ್ಲಿ ಒಂದೇ ಯೂಸ್ ಮಾಡೋದು, ಬೇರೆ ರೀತಿ ಕ್ರೀಮ್ಗಳನ್ನ ಯೂಸ್ ಮಾಡಲ್ಲ. ಐಬ್ರೋನೂ ಅಷ್ಟೇ, ನಾನು ಯಾವಾಗಲೂ ಐಬ್ರೋ ಮಾಡಿಸ್ಕೊಳ್ಳೋದು ಆ ಥರ ಮಾಡಲ್ಲ. ಏನಾದ್ರು ಫಂಕ್ಷನ್ ಇದ್ದಾಗ ಮಾತ್ರ ಐಬ್ರೋ ಮಾಡಿಸ್ಕೊತೀನಿ. ಈ ಥರ ಸಿಂಪಲಾಗೇ ರೆಡಿ ಆಗೋದು. ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಾದಮೇಲೆ ಲ್ಯಾಕ್ಮಿ ಪೌಡ್ರನ್ನ ಸ್ವಲ್ಪ ಯೂಸ್ ಮಾಡ್ತೀನಿ. ನಾನು ಡೈಲಿ ಕೂಡ ಯಾವುದೇ ಪೌಡ್ರನ್ನ ಹಾಕೋದಿಲ್ಲ. ಈ ಥರ ಫಂಕ್ಷನ್ ಏನಾದ್ರು ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ. ಅದನ್ನು ಕೂಡ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ. ನೀವು ಅಷ್ಟೇ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಬೂದಕ್ಕೆ, ಆಮೇಲೆ ಏನೋ ಕಪ್ಪಗಿದ್ದವರು ಬೆಳ್ಳಗೆ ಕಾಣಿಸೋ ಥರ ಮೇಕಪ್ ಮಾಡ್ಕೊಂಡಿದ್ದಾರೇನೋ ಒಂಥರ ಕಾಣಿಸ್ಬಿಡತ್ತೆ. ಸಿಂಪಲಾಗಿ ಈ ಥರ ಮೇಕಪ್ ಮಾಡ್ಕೊಳ್ಳಿ. ನೀವು ನ್ಯಾಚುರಲ್ ಆಗಿದ್ರೇ ಚೆನ್ನಾಗಿ ಕಾಣಿಸ್ತೀರ. ಫೇಸಲ್ಲಿ ಯಾವಾಗಲೂ ಸ್ಮೈಲ್ ಇರಬೇಕು. ಹಾಗೆ ನಾವು ಚೆನ್ನಾಗಿದ್ದೀವಿ ಅಂತ ನಮಗೆ ಮನಸ್ಸಲ್ಲಿ ಫೀಲ್ ಇದ್ದರೆ ಸಾಕು. ನಾವು ಚೆನ್ನಾಗೇ ಕಾಣಿಸ್ತಿರ್ತೀವಿ ಎಲ್ಲರಿಗೂ ಕೂಡ. ನಮಗೇ ನಾವು ಚೆನ್ನಾಗಿಲ್ಲ ಅಂದ್ಕೊಂಡಿದ್ರೆ ನಮ್ಮ ಫೇಸು ಒಂಥರ ಬೇರೆ ಥರನೇ ಕಾಣಿಸುತ್ತೆ. ಆವಾಗ ಬೇರೆಯವ್ರಿಗೂ ಕೂಡ ನಾವು ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ನೀಟಾಗಿ ನಾನು ರೆಡಿ ಆಗ್ತೀನಿ. ಯಾವಾಗಲೂ ಅಷ್ಟೇ ಸಿಂಪಲಾಗಿ ಇದೇ ಥರನೇ ರೆಡಿ ಆಗೋದು. ಜಾಸ್ತಿ ಮೇಕಪ್ ಅಂತ ನಾನು ಯಾವಾಗಲೂ ಮಾಡ್ಕೊಂಡಿಲ್ಲ. ಮದುವೆಲೇ ನನಗೆ ಜಾಸ್ತಿ ಮೇಕಪ್ ಮಾಡಿಬಿಟ್ಟು ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ಆವಾಗ ನನಗೆ ಮೇಕಪ್ ಅನ್ನೋದೇ ಅಷ್ಟೊಂದು ಇಷ್ಟ ಇಲ್ಲ. ಈ ಥರ ಸಿಂಪಲಾಗೇ ನಾನು ಮಾಡ್ಕೊಳ್ಳೋದು. ನೋಡಿ ಈ ರೀತಿ. ಆಮೇಲೆ ಮೂಗ್ಬಟ್ಟು ಅಷ್ಟೇ ಇವಾಗ ಚುಚ್ಚಿಸ್ಕೊಂಡಿದ್ದಲ್ವ, ಅದೂ ಕೂಡ ನಾನು ಲಾಸ್ಟ್ ಲಾಗಲ್ಲಿ ತಿಳಿಸಿದ್ದೀನಿ. ಮೂಗ್ಬಟ್ಟು ಅಷ್ಟೇ ನಾನು ಚುಚ್ಚಿಸೇ ಇರಲಿಲ್ಲ ಮದುವೆಲೂ ಕೂಡ. ಇವಾಗ ರೀಸೆಂಟಾಗಿ ಪಾಪು ಬಾಣಂತನದಲ್ಲಿ ಚುಚ್ಚಿಸಿದ್ದು. ಮೂಗ್ಬಟ್ಟು ಹಾಕಿದ್ಮೇಲಂತೂ ಇನ್ನೂ ಸ್ವಲ್ಪ ಸೀರೆ ಎಲ್ಲ ಉಟ್ಟರೆ ಲಕ್ಷಣ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಕಣ್ಣಿಗೂ ಅಷ್ಟೇ ನಾನು ಯಾವುದೇ ಒಂದು ಕಾಜಲ್ ಆಗಿರ್ಬೋದು ಅಥವಾ ಐಲೈನರ್ ಆಗಿರ್ಬೋದು ಏನೂ ಕೂಡ ಯೂಸ್ ಮಾಡೋದಿಲ್ಲ. ನನಗೆ ಅದನ್ನು ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ. ಅದರಿಂದ ಒಂದು ಸ್ವಲ್ಪ ಲಿಪ್ಸ್ಟಿಕ್ನೇ ಈ ಥರ ಮೇಲ್ಗಡೆ ಸುಮ್ಮನೆ ಕಣ್ಣ ಮೇಲೆ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ಈ ರೀತಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ಯಾರಿ ಎಲ್ಲ ಉಟ್ಟಾಗ ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಸ್ಟಿಕ್ಕರ್ನ ವೇರ್ ಮಾಡ್ತೀನಿ. ಆವಾಗ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ. ನನ್ನ ತಿಂಡಿ ಕೂಡ ತಿಂದಿರಲಿಲ್ಲ. ನಮ್ಮಮ್ಮ ಹಂಗೇ ತಿನ್ನಿಸ್ತಾನೆ ಇದ್ದರು. ನಾನು ಹಂಗೆ ಸಿಂಪಲಾಗಿ ಮೇಕಪ್ ಮಾಡ್ಕೊತಾಯಿದ್ದೆ. ನೋಡಿ, ಲಿಪ್ಸ್ಟಿಕ್ಕು ಅಷ್ಟೇ ನಾನು ಕೈಯಲ್ಲೇ ಹಾಕ್ಕೊಳ್ಳೋದು. ಹಂಗೆ ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ನನಗೆ ಓವರಾಗಿ ಲಿಪ್ಸ್ಟಿಕ್ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಸಿಂಪಲಾಗಿದ್ರೇ ನಾನು ಚೆನ್ನಾಗಿ ಕಾಣಿಸೋದು ಅಂಥೇಳಿ ಕೈಯಲ್ಲೇ ಲಿಪ್ಸ್ಟಿಕ್ ಕೂಡ ಹಾಕೋತೀನಿ. ಅದರಲ್ಲೂ ನಾನು ಜಾಸ್ತಿ ಯೂಸ್ ಮಾಡೋದು ರೆಡ್ ಕಲರೇ. ಕೆಲವೊಂದು ಸಲ ಮೆರೂನ್ ಯೂಸ್ ಮಾಡ್ತಾಯಿದ್ದೆ, ಇವಾಗಂತೂ ಜಾಸ್ತಿ ರೆಡ್ಡೇ ಯೂಸ್ ಮಾಡ್ತೀನಿ. ಇವಾಗ ಸ್ಯಾರಿ ಬೇರೆ ರೆಡ್ ಆಗಿರೋದ್ರಿಂದ ರೆಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಡ್ಡನ್ನೇ ಹಾಕ್ತಾಯಿದ್ದೀನಿ. ಐಬ್ರೋನು ಅಷ್ಟೇ ಅಂತ ಸ್ವಲ್ಪ ದಪ್ಪನೇ ಇರೋದು, ಚೆನ್ನಾಗಿ ಬರುತ್ತೆ ಐಬ್ರೋ. ಬಟ್ ಈ ಸಲ ಯಾಕೋ ಒಂದು ಸ್ವಲ್ಪ ಸಣ್ಣ ಮಾಡಿಬಿಟ್ಟಿದ್ರು ಅಂತೇಳಿ ಐಬ್ರೋ ಪೆನ್ಸಿಲಲ್ಲಿ ಹಂಗೆ ಒಂದು ಸ್ವಲ್ಪ ಸಿಂಪಲಾಗಿ ಟಚ್ ಕೊಟ್ಟೆ ಅಷ್ಟೇ, ಜಾಸ್ತಿ ಬರ್ಕೊಳ್ಳೋದು ಇಲ್ಲ.
ಏಕೆಂದರೆ ಅದು ಓವರ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಆಮೇಲೆ ಏನು ಮಾಡ್ತೀನಿ ಅಂದರೆ ನೈಟು ಸ್ವಲ್ಪ ಐಬ್ರೋ ಪೆನ್ಸಿಲಲ್ಲಿ ಬರೆದ್ಬಿಟ್ಟು ಮಲಗಿರ್ತೀನಿ. ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿದಾಗ ಸ್ವಲ್ಪ ಬ್ಲ್ಯಾಕಾಗಿ ಐಬ್ರೋ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾದ್ರು ಫಂಕ್ಷನ್ ಇದ್ದಾಗ ಮಾತ್ರ ಆ ಥರ ಮಾಡ್ಕೋತೀನಿ. ನೈಟು ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಕೈ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಐಬ್ರೋ ಪೆನ್ಸಿಲಲ್ಲಿ ಈ ಥರ ಫುಲ್ ಐಬ್ರೋ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬರ್ಕೊಬಿಡೋದು, ಸ್ವಲ್ಪ ದೊಡ್ಡದಾಗಿ ಕಾಣಿಸೋ ಥರ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಲ್ವ ಆವಾಗ ಅದು ಹೊಟ್ಟೋಗ್ಬಿಡುತ್ತೆ. ಬಟ್ ಒಂದು ಸ್ವಲ್ಪ ಬ್ಲ್ಯಾಕಾಗಿ ಚೆನ್ನಾಗಿ ಕಾಣಿಸ್ತಿರುತ್ತೆ ಐಬ್ರೋ. ನೋಡಿ ಇಷ್ಟೇ ನಾನು ರೆಡಿ ಆಗೋದು. ಅದಾದಮೇಲೆ ಸಿಂಪಲ್ ಒಂದು ಜುಮ್ಕಿ, ಅದಕ್ಕೊಂದು ನೆಕ್ಲೆಸ್ ಏನಾದರೂ ವೇರ್ ಮಾಡ್ತೀನಿ. ಜುಮ್ಕಿನೂ ಅಷ್ಟೇ ತುಂಬ ದಪ್ಪ ದಪ್ಪದು ಹಾಕಿದ್ರೂ ನಂಗೆ ಚೆನ್ನಾಗಿ ಕಾಣಿಸಲ್ಲ. ಈ ಥರ ಸ್ವಲ್ಪ ಚಿಕ್ಕದಾಗಿರೋದು ಹಾಕಿದ್ರೇ ಚೆನ್ನಾಗಿ ಕಾಣಿಸೋದು. ಒಡವೆಗಳ್ನೂ ಅಷ್ಟೇ ತುಂಬ ಜಾಸ್ತಿ ಓವರಾಗಿ ಹಾಕೊಂಡ್ರು ಚೆನ್ನಾಗಿ ಕಾಣಿಸಲ್ಲ. ನಾನು ಯಾವಾಗಲೂ ಅಷ್ಟೇ ಸಿಂಪಲಾಗೇ ಹಾಕೊಳ್ಳೋದು. ಈ ರೀತಿ ಸಿಂಪಲ್ಲಾಗಿ ನಾನು ರೆಡಿ ಆಗೋದು. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಯಾವ ರೀತಿ ಇದೆ ನನ್ನ ಮೇಕಪ್ ಅಂತೇಳಿ ಒಂದು ಕಮೆಂಟ್ಸ್ ಮಾಡಿ. ಇದೆಲ್ಲ ಆದಮೇಲೆ 2 ಸರ ಇತ್ತು, ಯಾವುದನ್ನು ಹಾಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ. ಕೊನೆಗೆ ರೆಡ್ ಕಲರ್ ಸ್ಯಾರಿಗೆ ರೆಡ್ ಸ್ಯಾರಿ ಸರನೇ ಮ್ಯಾಚ್ ಆಗುತ್ತಲ್ವ, ಅದನ್ನೇ ವೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನೇ ಹಾಕ್ಕೊಂಡೆ. ಇದು ಅಷ್ಟೇ ನಾನು ಒಂದು 3.5 ಗ್ರಾಮಲ್ಲಿ ಮಾಡಿಸಿದ್ದು ಅಂಥೇಳಿ ಆಲ್ರೆಡಿ ಹೇಳಿದ್ದೀನಿ. ಈ ಥರ ನೀವು ಮಾಡಿಸ್ಕೋಬೇಕು ಅಂದರೆ ಭಾರತ್ ಜ್ಯುವೆಲರ್ಸ್ ಅಥವಾ ನೀಲಕಂಠ ಜ್ಯುವೆಲರ್ಸಲ್ಲಿ ಎರಡರಲ್ಲೂ ಕೂಡ ಮಾಡಿಸ್ಕೋಬೋದು. ಇದ್ರ ಬಗ್ಗೆನೂ ಕೂಡ ಆಲ್ರೆಡಿ ಹಳೆ ಲಾಗಲ್ಲಿ ತಿಳಿಸಿದ್ದೀನಿ, ನೋಡಿಲ್ಲ ಅನ್ನೋರು ನೋಡಿ. ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ನೀವು ವೇರ್ ಮಾಡಿದ್ರೆ ನಿಮ್ಮ ಮಾಮೂಲಿ ಮಾಂಗಲ್ಯ ಚೈನ್ ಜೊತೆಗೇ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ಯಾವಾಗಲೂ ಇಷ್ಟೇ ರೆಡಿ ಆಗೋದು. ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಒಡವೆಗಳು ಹಾಕೊಳ್ಳೋದಾಗಿರ್ಬೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ನೋಡಿ ಈ ರೀತಿ ಕುಂಕುಮ ಮಾತ್ರ ನಾನು ಮಿಸ್ ಮಾಡಲ್ಲ. ಸಿಂಪಲಾಗಿ ಈ ಥರ ಕುಂಕುಮ ಕೂಡ ವೇರ್ ಮಾಡ್ತೀನಿ. ಹಾಗೆ ಹಣ್ಬಟ್ಟು ಕೆಳಗಡೆ ಒಂದು ಐಲೈನರಲ್ಲಿ ಒಂದು ಚಿಕ್ಕದು ಒಂದು ಚುಕ್ಕಿ ಥರ ಇಟ್ಟಿರ್ತೀನಿ ಯಾವಾಗಲೂ. ಇಷ್ಟೇ ನಾನು ಯಾವಾಗಲೂ ರೆಡಿ ಆಗೋದು. ಹೇರ್ ಸ್ಟೈಲು ಅಷ್ಟೇ ನೋಡಿ ಸಿಂಪಲಾಗಿ ಹೇರ್ ಸ್ಟೈಲ್ ಕೂಡ ಮಾಡ್ಕೋತೀನಿ. ಅಂದರೆ ಬೇರೆ ಥರ ಏನು ಡಿಸೈನು ಆ ಥರ ಏನೂ ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ. ಹಾಗೆಯೇ ಬೇರೆ ಥರ ಜಡೆ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ಫ್ರೀ ಹೇರ್ ಅಂತೂ ಒಂದೊಂದ್ಸಲಿ ಬಿಡ್ತೀನಿ, ಒಂದೊಂದ್ಸಲಿ ಬಿಡೋದಿಲ್ಲ. ಜಡೆ ಹಾಕೋದು ಕೂಡ ಅಷ್ಟೇ ನಂಗೆ ಇಷ್ಟನೇ. ಜಡೆ ಹಾಕ್ಕೊಂಡು ರೆಡಿ ಆಗೋದು ಕೂಡ ಇಷ್ಟಪಡ್ತೀನಿ. ಈ ರೀತಿ ಇವತ್ತು ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತೇಳಿ ಟ್ರೈ ಮಾಡಿಕೊಂಡೆ. ಬಟ್ ಅಮ್ಮ ಅಂದರು, ನೀನು ಈ ಥರ ಹೇರ್ ಸ್ಟೈಲ್ ಫುಲ್ ಫ್ರೀ ಬಿಟ್ಕೊಂಡು ಓಡಾಡ್ತೀನಿ ಅಂದರೆ ನಿನ್ನ ಮಗಳು ಬಿಡ್ತಾಳ, ಕೈಯಲ್ಲಿ ಹಿಡ್ಕೊಂಡು ಎಳಿತಾ ಇರ್ತಾಳೆ ಅಂತ ಹೇಳಿದ್ರು ಅಂತೇಳಿ ಕೊನೆಗೆ ಇದನ್ನು ಹಾಕ್ಕೊಂಡು ರೆಡಿ ಆದೆ. ಆಮೇಲೆ ತಿರ್ಗಾ ಮತ್ತೆ ಹೇರ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡೆ. ನೋಡಿ ಇದು ಹೆಂಗೆ ಕಾಣಿಸುತ್ತೆ ಹಾಗೆ ಅದು ಹೆಂಗೆ ಕಾಣಿಸುತ್ತೆ ಅಂತಲೂ ಕೂಡ ತಿಳಿಸ್ಕೊಡಿ. ಈ ರೀತಿ ನಾನೇ ಹಾಕೋಬಿಡ್ತೀನಿ. ಅಂದರೆ ನಾನು ಆಲ್ಮೋಸ್ಟು ಆವಾಗಲಿಂದ ನಾನೇ ಜಡೆ ಹಾಕೊಳ್ಳೋದಾಗಿರ್ಬೋದು, ಸೀರೆ ಉಟ್ಕೊಳ್ಳೋದಾಗಿರ್ಬೋದು ಎಲ್ಲ ಒಂದು ಸ್ವಲ್ಪ ಮೊದಲೇ ಕಲ್ತ್ಕೊಂಡಿದ್ದೆ ಮದುವೆಗೆ ಮುಂಚೆನೇ. ಸಿಂಪಲಾಗಿ ರೆಡಿ ಆಗೋದು ಎಲ್ಲನೂ ಕೂಡ. ಸ್ಕೂಲ್ಗೆ ಹೋಗುವಾಗಂತೂ ಬದನೇಕಾಯಿ ಜಡೆ ಹಾಕೋಬೇಕಿತ್ತಲ್ವ, ಆವಾಗ ಟೈಮ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನೇ ಹಾಕೋದನ್ನೆಲ್ಲ ಕಲ್ತ್ಕೊಂಡು ಒಂದು ಸ್ವಲ್ಪ ಎಲ್ಲನೂ ಕೂಡ ಕಲ್ತ್ಕೊಬಿಟ್ಟಿದ್ದೆ. ಈ ರೀತಿ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ. ಇಷ್ಟೇ ನಾನು ಮಾಡ್ಕೊಳ್ಳೋದು. ಹೆಂಗೆ ಕಾಣಿಸುತ್ತೆ, ಯಾವ ಥರ ಇದೆ, ಏನಾದ್ರು ಚೇಂಜಸ್ ಬೇಕು ಅಂದರೂ ಕೂಡ ತಿಳಿಸ್ಕೊಡಿ. ಸಿಂಪಲಾಗಿದೆಯಾ ಚೆನ್ನಾಗಿದೆಯಾ ಅನ್ನೋದು ಕೂಡ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಒಂದು ಟಿಪ್ಸ್ ಕೊಡ್ತಾ ಇರ್ತೀನಿ ನನ್ನ ಲಾಗಲ್ಲಿ. ಈ ರೀತಿ ರೆಡಿ ಆಗ್ತೀನಿ. ಹಾಗೆ ಕೂದಲು ತುಂಬ ಉದ್ದ ಬರೋದಕ್ಕೆ ಏನೇನು ಮಾಡ್ತಾಯಿದೆ ಅಂತೇಳಿ ಆಲ್ರೆಡಿ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಕೆಲವೊಬ್ಬರು ಅರಿಶಿನ ಹಾಕಿದ್ರೆ ಕೂದಲು ಉದುರೋಗುತ್ತೆ ಅಲ್ವಾ ಅಕ್ಕ ಅಂತ ಹೇಳಿದ್ದಾರೆ. ಬಟ್ ಉದುರೋಗೋದಿಲ್ಲ, ಏಕೆಂದರೆ ನಾವು ಅರಿಶಿನ ಡೈರೆಕ್ಟು ನಮ್ಮ ಸ್ಕಿನ್ಗೆ ಹಾಕಿ ಉಜ್ಜಿದ್ರೆ ಮಾತ್ರ ಕೂದಲು ಉದುರೋದು. ಅದನ್ನು ನೀವು ಒಂದು ನೀರಲ್ಲಿ ಅಥವಾ ಆಯಿಲಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಕೂದಲು ಉದುರೋದಿಲ್ಲ. ಅದೇ ಥರನೇ ಇದು ಕೂಡ. ಅದು ಅಲ್ಲದೆ ಅರಿಶಿನ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ನೀವು ಎಣ್ಣೆಲಿ ಕುದಿಸ್ಬಿಟ್ಟು ಅಪ್ಲೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿ ಅರಿಶಿನ ಕೂಡ ಹಾಕೋಕ್ಕೆ ಹೋಗ್ಬಾರ್ದು. ಹಾಗೆಯೇ ಎಣ್ಣೆಲಿ ಕುದಿಸಿ ಅದನ್ನು ಸೋಸಿರ್ತೀರ ಅಲ್ವಾ, ಅದರಿಂದ ಯಾವುದೇ ಕೂದಲು ಉದುರೋದಿಲ್ಲ. ನೋಡಿ ಈ ರೀತಿ ಫೈನಲಿ ರೆಡಿ ಆಯಿತು. ಕೊನೆಗೆ ಕೈಗೆ ಅದೇ ಥರ ಸೆಟ್ ಬಳೆ ಕೂಡ ತೆಗೆದಿಟ್ಟಿದ್ದೆ ಅಲ್ವಾ, ಬಳೆನೂ ಕೂಡ ಹಾಕ್ಕೊಂಡು ಫೈನಲಿ ಈ ಥರ ರೆಡಿ ಆದೆ. ನನ್ನ ಮಗಳೂ ಕೂಡ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ನೋಡಿ, ಅವಳನ್ನೂ ಕೂಡ ತೋರಿಸ್ತೀನಿ. ಹಾಗೆ ಸೀರೆ ಯಾವ ಥರ ಕಾಣಿಸ್ತಾಯಿತ್ತು ಅಂತ ಒಂದು ಕಾಮೆಂಟ್ಸ್ ತಿಳಿಸಿ. ಈ ಥರ ಸೀರೆಗಳು ಬೇಕಾದರೂ ಕೂಡ ನಾನೇ ಸೇಲ್ ಮಾಡ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಡೈರಿ ಲಾಗ್ಸಲ್ಲಿ ಇದೇ ಥರ ಒಂದು ಕಲೆಕ್ಷನ್ಸ್ ಕೂಡ ಇರುತ್ತೆ. ಅದ್ರ ಬಗ್ಗೆನೂ ಕೂಡ ನಿಮಗೆ ಗೊತ್ತಾಗುತ್ತೆ. ನೋಡಿ ನನ್ನ ಮಗಳು ಈ ಥರ ರೆಡಿಯಾಗಿದ್ಲು. ಅವಳಿಗೂ ಕೂಡ ಅಷ್ಟೇ ಸಿಂಪಲಾಗಿ ರೆಡಿ ಮಾಡಿದ್ದೆ. ಈ ಫ್ರಾಕ್ ಒಳಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಫ್ರಾಕನ್ನೇ ಹಾಕಿದ್ವಿ. ಇನ್ನೂ 2 ಸ್ವಲ್ಪ ವೈಟ್ ಇದ್ದಿದ್ದರಿಂದ ಅದು ವೈಟು ಸ್ವಲ್ಪ ಗಲೀಜು ಮಾಡ್ಕೊಬಿಡ್ತಾಳೆ ಅಂತ ಅಪ್ಪ ಈ ಕಲರೇ ಹಾಕೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಅಂತ ಈ ಕಲರನ್ನೇ ಹಾಕಿದ್ದೆ. ಅವಳಿಗಂತೂ ನಾನು ರೆಡಿಯಾಗಿದ್ದೀನಿ ಅಂದರೆ ಎಲ್ಲೋ ಹೋಗ್ತಾಳೆ ಅಂತ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ನಾನು ಆ ಕಡೆ ಹೋದ್ರೂ ಸಾಕು ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ ಅಂತ ಅಳ್ತಾ ಇದ್ಲು. ನೋಡಿ ಈ ರೀತಿ ರೆಡಿಯಾಗಿದ್ವಿ ಇಬ್ಬರು ಕೂಡ. ಇವತ್ತು ವ್ಲಾಗ್ ಇದಾಗಿತ್ತು. ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.